ಇವತ್ತು ನಾವು ಚಿಕನ್ ಪೆಪ್ಪರ್ ಡ್ರೈ ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ ನಾನು ಮಡಿಕೆಯಲ್ಲಿ 4 ರಿಂದ 5 ಲವಂಗ ತಗೊಂಡಿದ್ದೀನಿ. ಒಂದು ದೊಡ್ಡ ಚಕ್ಕೆ, ಸಿನಾಮನ್ ಅಂತ ಹೇಳ್ತೀವಲ್ಲ, 3 ಟೇಬಲ್ ಸ್ಪೂನ್ ಪೆಪ್ಪರ್ ಡ್ರೈ ಹೇಳುವಾಗ ಪೆಪ್ಪರ್ ಜಾಸ್ತಿ ಹಾಕಬೇಕು. 1 ಟೇಬಲ್ ಸ್ಪೂನ್ನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನ್ನಷ್ಟು ಸೋಂಫನ್ನು ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಇದೊಂದು ಕಮ್ಮಿ ಅಂದರೆ 2 ರಿಂದ 3 ನಿಮಿಷ ಫ್ರೈ ಮಾಡಿ ಸೈಡಲ್ಲಿ ಇಟ್ಕೊಳ್ಳಿ. ಈಗ ನಾನು ಅದೇ ಮಡಿಕೆಯಲ್ಲಿ ಸ್ವಲ್ಪ ಎಣ್ಣೆ, ಶುಂಠಿ 1 ಇಂಚ್ ಕಟ್ ಮಾಡಿ ಹಾಕಿದ್ದೀನಿ. ಒಂದು ಇಡೀ ಗಾರ್ಲಿಕನ್ನು ಕಟ್ ಮಾಡಿ ಗಾರ್ಲಿಕನ್ನು ಹಾಕಿದ್ದೀನಿ. ಆಮೇಲೆ ಗ್ರೀನ್ ಚಿಲ್ಲಿ ಜೊತೆ ಒಂದು ದೊಡ್ಡ ಈರುಳ್ಳಿ ಮತ್ತು ಕರಿಬೇವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಆನಿಯನ್ ಚೆನ್ನಾಗಿ ಫ್ರೈ ಆಗಿದೆ. ಈ ಸ್ಟೇಜಿಗೆ ಒಂದು ದೊಡ್ಡ ಟೊಮೆಟೊ, ಸ್ವಲ್ಪ ಉಪ್ಪು ಹಾಕಿ ಟೊಮೆಟೊ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಈಗ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಚಿಕನನ್ನು ತೊಳೆದು ಹಾಕಿದ್ದೀನಿ. ಅರ್ಧ ಕೆ ಜಿ ಚಿಕನಿಗೆ ತಕ್ಕಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕಿ ಲೋ ಫ್ಲೇಮಲ್ಲಿ ಚಿಕನನ್ನು ಬೇಯಿಸ್ಕೋಬೇಕು. ಇದು ನೀರು ಬಿಡುತ್ತೆ, ಹಾಗಾಗಿ ಬೇಯಿಸುವಾಗ ನೀರು ಹಾಕ್ಕೊಳ್ಬೇಡಿ. ನೀರು ಬಿಟ್ಟಿರೋ ಇದಕ್ಕೆ ನಾವೀಗ ಪೆಪ್ಪರ್ ಮಸಾಲೆನ ಮಾಡ್ಕೊಂಡಿದ್ದೇವಲ್ಲ, ಗ್ರೈಂಡ್ ಮಾಡಿ ಅದನ್ನು ಹಾಕಿ ಇನ್ನೂ ಲೋ ಫ್ಲೇಮಲ್ಲಿ ಒಂದು 10 to 15 ಮಿನಿಟ್ಸ್ ಬೇಯಬೇಕು. 15 ಮಿನಿಟ್ಸ್ ಆದಮೇಲೆ, ಅಂದರೆ ಟೋಟಲಾಗಿ 20 ಮಿನಿಟ್ಸ್ ಆದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡಿದರೆ ರುಚಿಯಾಗಿರುವಂಥ ಚಿಕನ್ ಪೆಪ್ಪರ್ ಡ್ರೈ ರೆಡಿ ಆಗುತ್ತೆ.